ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಮುಂದೆ ಬರಲಿಕ್ಕೆ ದೇವರು ಕೊಟ್ಟಂತ ಈ ಒಳ್ಳೆ ಕೃಪೆಗಾಗಿ, ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ಒಂದು ವಾಕ್ಯವನ್ನ ಓದ್ಕೊಳ್ಳೋಣ ಚಿಂತೆಗಾಗಿ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 28ನೇ ವಾಕ್ಯ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 28ನೇ ವಾಕ್ಯ. ಧರ್ಮ ಮಾರ್ಗದಿಂದ ಜೀವಲಾಭವು, ಆ ಸುಪಥ ಮಾರ್ಗವು ಅಮರಣವೇ. ನೋಡಿ, ಧರ್ಮ ಮಾರ್ಗದಿಂದ ಜೀವ ಲಾಭ ಉಂಟಾಗ್ತದಂತೆ. ಹಲ್ಲೆಲೂಯಾ. ಅದರ ಆದಿಯಲ್ಲಿ ನಡೆಯುವವನಿಗೆ ಮರಣವಿಲ್ಲ. ಅಂದ್ರೆ ನೀತಿಯ ಮಾರ್ಗದಲ್ಲಿ ಜೀವವಿದೆ, ಅದರ ಆದಿಯಲ್ಲಿ ಮರಣವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನೀತಿಯ ಮಾರ್ಗದಲ್ಲಿ ನಡೆಯುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಜೀವ ಇರ್ತದೆ, ಆತನಿಗೆ ಮರಣ ಸಂಭವಿಸೋದಿಲ್ಲ. ಈ ವಾಕ್ಯವನ್ನು ನಾವು ಕೇಳೋದಾದ್ರೆ ಸ್ವಲ್ಪ ವಿಚಿತ್ರವಾಗಿರ್ತದೆ. ಅದನ್ನ ನೋಡಿ, ನಾವು ನೀತಿಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಾವು ಜೀವಿಸೋದಾದ್ರೆ ಖಂಡಿತವಾಗ್ಲೂ ನಮಗೆ ಮರಣ ಅನ್ನೋದು ಸಂಭವಿಸೋದಿಲ್ಲ. ಜೀವವು ಯಾವಾಗ್ಲೂ ನಮ್ಮಲ್ಲಿ ಇರ್ತದೆ. ಹಲ್ಲೆಲೂಯಾ. ನೋಡ್ರಿ, ನೀತಿ ಮಾರ್ಗದಲ್ಲಿ ಜೀವವಿದೆ. ಅದರ ಅರ್ಥ ಏನು? ನೀತಿ ಅಂದ್ರೆ ದೇವರ ಚಿತ್ತಕ್ಕೆ ವಿಧೇಯವಾಗಿ ನಡೆಯುವಂತ ಒಂದು ಜೀವನವಾಗಿದೆ. ಹಲ್ಲೆಲೂಯಾ. ನೀತಿ ದೇವರ ಮಾರ್ಗದಲ್ಲಿ, ದೇವರ ಇಷ್ಟ ಪ್ರಕಾರ, ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಡೆಯುವುದಾಗಿದೆ ದೇವರ ನೀತಿ. ನೀತಿ ಅಂದ್ರೆ ಏನು? ಹಲ್ಲೆಲೂಯಾ. ದೇವರಿಗೆ ಇಷ್ಟವಾಗುವಂತೆ ನಡೆಯೋದು. ನೋಹ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಸತ್ಯವೇದದಲ್ಲಿದ್ದಾರೆ. ಅವರು ದೇವರಿಗೆ ನೀತಿ ಉಳ್ಳವನಾಗಿದ್ದರು. ಅದರ ಅರ್ಥ ಆತನು ದೇವರ ಎಲ್ಲಾ ಮಾರ್ಗದಲ್ಲಿ ದೇವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ಆತನು ನಡೀತಿದ್ದನು. ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದನು. ದೇವರ ಎಲ್ಲ ಆಜ್ಞೆಗಳನ್ನು ಅನುಸರಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾವ ದೋಷವನ್ನು ಮಾಡದೆ ದೇವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ನಡೀತಾ ಇದ್ನು. ನೀತಿ ಅಂತ ಹೇಳೋದಾದ್ರೆ ದೇವರಿಗೆ ಇಷ್ಟವಾಗಿ ನಡೆಯುವಂತ ಒಂದು ಕಾರ್ಯವಾಗಿದೆ. ಅದರಿಂದ ಏನೆಲ್ಲ ಸಿಗ್ತದೆ? ನಾವು ನೀತಿಯ ಮಾರ್ಗದಲ್ಲಿ ನಡೆದಾದ್ರೆ ಏನೆಲ್ಲ ಸಿಗ್ತದೆ? ಒಂದು ಆತ್ಮಿಕವಾದ ಜೀವ ದೊರೀತದೆ, ದೇವರೊಂದಿಗೆ ಇರುವಂತ ಒಂದು ಸಂಬಂಧ ಬೆಳೀತದೆ, ಸಮಾಧಾನ, ಸಂತೋಷ, ನಿರೀಕ್ಷೆ ದೊರೆಯುತ್ತದೆ. ಅಂತಿಮವಾಗಿ ನಿತ್ಯ ಜೀವ ನಮ್ಮ ಜೀವಿತದಲ್ಲಿ ದೊರೆಯುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಅದರ ಆದಿಯಲ್ಲಿ ನೀವು ಆ ರೀತಿ ನಡೆಯುವುದಾದ್ರೆ, ಅದರ ದಾರಿಯಲ್ಲಿ ನೀವು ನಡೆಯುವುದಾದ್ರೆ ನಿಮಗೆ ಮರಣ ಅನ್ನೋದು ಇರೋದಿಲ್ಲ. ಇದರ ಅರ್ಥ ಏನಂತ ಹೇಳಿದ್ರೆ, ನೀತಿಯ ಮಾರ್ಗದಲ್ಲಿ ನಡೆಯುವವನು ಆತ್ಮೀಕವಾಗಿ ಮರಣವನ್ನು ಅನುಭವಿಸುವುದಿಲ್ಲ. ಇದು ಹೊರಗಡೆ ನಡೆಯುವಂತ ಒಂದು ಕಾರ್ಯವಲ್ಲ, ಆತ್ಮೀಕವಾಗಿ ನಡೆಯುವಂತ ಒಂದು ಕಾರ್ಯವಾಗಿದೆ. ದೇಹ ಒಂದು ದಿನ ಸಾಯ್ಬೋದು, ಆದರೆ ದೇವರಲ್ಲಿ ಇರುವವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಆ ಮರಣವು ಅಂತ್ಯವಲ್ಲ. ಈ ದೇಹದಲ್ಲಿ ಬರುವಂತ ಮರಣ ಅವರಿಗೆ ಅಂತ್ಯವಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದು ಏನಾಗಿದೆ ಅಂತ ಹೇಳಿದ್ರೆ, ದೇವರ ದ್ವಾರದೊಳಗೆ ಸೇರುವಂತ ಒಂದು ಅವಕಾಶವಾಗಿದೆ. ನೀತಿವಂತನು ಯಾವತ್ತೂ ಸಾಯೋದಿಲ್ಲ. ನೀತಿಯಾಗಿ ನಡೆಯುವಂತವನು, ಯಥಾರ್ಥವಾಗಿ ಜೀವಿಸುವಂತವನು, ಅವನು ಸಾಯೋದಿಲ್ಲ. ದೇಹವಾಗಿ ಅವನು ಸತ್ತರೂ ಸಹ ಆತನಿಗೆ ಒಂದು ನಿರೀಕ್ಷೆ ಇರ್ತದೆ, ಪರಲೋಕ ರಾಜ್ಯದಲ್ಲಿ ನಾನು ಸೇರ್ತೇನೆ ಅಂತ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಯೋಹಾನ 14:6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಯೇಸು ಕ್ರಿಸ್ತನು ನಮಗೆ ಆ ನೀತಿಯ ಮಾರ್ಗವಾಗಿ ಇವಾಗಲೂ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಆತನ ಮುಖಾಂತರವೇ ನಿಜವಾದ ಜೀವ ಸಿಗ್ತದೆ. ಯೇಸು ಕ್ರಿಸ್ತ ಹೇಳ್ತಿದ್ದಾರೆ, ನಾನೇ ಸತ್ಯವೂ ಜೀವವೂ ಮಾರ್ಗವು, ನಾನೇ ನೀತಿಯ ಮಾರ್ಗವನ್ನು ತೋರಿಸುವಾತನು, ನಾನೇ ಆ ಪರಲೋಕಕ್ಕೆ ಕರೆಕೊಂಡು ಹೋಗುವಾತನು. ಹಲ್ಲೆಲೂಯಾ. ಆ ಪರಲೋಕ ರಾಜ್ಯಕ್ಕೆ ಮಾರ್ಗವನ್ನು ತೋರಿಸುವಂತ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯೋಹಾನ 11:25, ಸುವಾರ್ಥ ಪತ್ರಿಕೆ 11:25-26 ನಾವು ನೋಡೋದಾದ್ರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು. ನೀನು ಯಥಾರ್ಥವಾಗಿ ಜೀವಿಸೋದಾದ್ರೆ, ಯೇಸು ಕ್ರಿಸ್ತ ನಿನ್ನ ಜೊತೆಯಲ್ಲಿ ಇರೋದಾದ್ರೆ, ನೀನು ಸತ್ತರೂ ಸಹ ನೀನು ಜೀವಿಸ್ತೀಯ. ಹಲ್ಲೆಲೂಯಾ. ರೋಮಾಪುರದವರು 6ನೇ ಅಧ್ಯಾಯದ 23ನೇ ವಾಕ್ಯ ನಾವು ಹೀಗೆ ನೋಡ್ತೇವೆ, ದೇವರ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವವಾಗಿದೆ. ನೀತಿ ಅಂದ್ರೆ ನಾವು ಆವಾಗಲೇ ಓದ್ಕೊಂಡ್ವಿ. ನೀತಿ ಅಂತ ಹೇಳೋದಾದ್ರೆ ದೇವರಿಗೆ ಇಷ್ಟವಾಗಿ ನಡೆಯುವಂತ ಒಂದು ಕಾರ್ಯವಾಗಿದೆ ನೀತಿ. ಆ ನೀತಿಯಲ್ಲಿ ನಡೆಯುವಂತವನಿಗೆ ಜೀವ ಸಿಗ್ತದೆ. ಆ ನೀತಿಯ ಆದಿಯಲ್ಲಿ ನಡೆಯುವಂತವನಿಗೆ ಮರಣ ಇರುವುದಿಲ್ಲ. ದೇವರು ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಾಗಿದೆ ದೇವರು ನಮಗಾಗಿ ಕಳಿಸಲ್ಪಟ್ಟಿರುವಂತ ಒಂದು ನಿತ್ಯ ಜೀವ, ನಿತ್ಯ ಮಾರ್ಗ. ಹಲ್ಲೆಲೂಯಾ. ಪುನರುತ್ಥಾನ ಹೊಂದಿರುವಂತ ಒಂದು ಜೀವ. ಆ ಯೇಸುವನ್ನು ನಾವು ನಂಬೋದಾದ್ರೆ ಆ ಒಂದು ನಿತ್ಯ ಜೀವ
ಶಾಶ್ವತವಾಗಿರುವಂತ ಮರಣ ಇಲ್ಲದಿರುವಂತ ಒಂದು ಜೀವನವನ್ನ ದೇವರು ನಮಗೆ ಕೊಡ್ತಾರೆ. ನೀತಿಯ ಮಾರ್ಗವು ಕೇವಲ ಒಳ್ಳೆಯ ಜೀವನವಲ್ಲ, ಅದು ಜೀವದ ಒಂದು ಮಾರ್ಗವಾಗಿದೆ. ಆ ಮಾರ್ಗದ ಅಂತ್ಯ ಮರಣವಲ್ಲ, ನಿತ್ಯ ಜೀವವಾಗಿದೆ. ಇವತ್ತು ನೋಡ್ರಿ, ನಮ್ಮ ಜೀವನ ಓನ್ಲಿ ನಾವು ನೀತಿಯ ಮಾರ್ಗದಲ್ಲಿ ನಡೆಯುವ ಮಾತ್ರವಲ್ಲ, ನಮ್ಮ ಜೀವಿತವನ್ನ ಬದಲಾಯಿಸುವಂತ ಒಂದು ಕಾರ್ಯವಾಗಿದೆ. ಯೇಸು ಕ್ರಿಸ್ತನು ಆ ನೀತಿಯ ಮಾರ್ಗದ ಮುಖಾಂತರ ನಮಗೆ ಪರಿಪೂರ್ಣವಾದ ಜೀವಿತವನ್ನ ಕೊಡ್ತಾನೆ. ಯಾರೆಲ್ಲ ಯೇಸು ಕ್ರಿಸ್ತನನ್ನ ಅನುಸರಿಸ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ತಾರೋ ಅವರಿಗೆ ಈ ಒಂದು ನಿತ್ಯ ಜೀವ ದೊರಕುತ್ತದೆ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಜ್ಞಾನಿಗಳ ಜ್ಞಾನಿಯಾದ ಸೊಲೊಮೋನನು ಹೇಳ್ತಿದ್ದಾನೆ, ನೀತಿಯ ಮಾರ್ಗದಲ್ಲಿ ನಡೆಯೋದಾದ್ರೆ ಅವ್ರಿಗೆ ನಿತ್ಯ ಜೀವ. ಆ ಹಾದಿಯನ್ನ ಯಾರು ಹಿಡಿತಾರೋ ಅವರಿಗೆ ಮರಣವಿಲ್ಲ. ದೈಹಿಕವಾಗಿ ಮರಣ ಸಂಭವಿಸಬಹುದು, ಆದ್ರೆ ನಾನು ಹೇಳ್ತೇನೆ, ನೀನು ನೀತಿವಂತನಾಗಿ ಯಥಾರ್ಥನಾಗಿ ಜೀವಿಸೋದಾದ್ರೆ ಇವತ್ತು ನಿನ್ನ ಮರಣವನ್ನ ಬದಲಾಯಿಸುವಂತ ಶಕ್ತಿ ಇರುವಂತ ಯೇಸು ಕ್ರಿಸ್ತು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ಹಲ್ಲೆಲೂಯ. ನೀತಿಯ ಮಾರ್ಗದಲ್ಲಿ ಮಾತ್ರ ನಡೆದರೆ ಸಾಲದು, ಆದ್ರೆ ಆ ನಿತ್ಯ ಜೀವಕ್ಕೆ ತಲುಪಿಸುವಂತ ಯೇಸು ಕ್ರಿಸ್ತನನ್ನ ಇವತ್ತು ನೀನು ನಂಬೋದಾದ್ರೆ ನಿನ್ನ ಜೀವಿತದಲ್ಲಿ ದೇವರು ಒಂದು ಶಾಶ್ವತವಾದ ಭಾಗ್ಯವನ್ನ ಇವತ್ತು ನಿನಗೆ ಅನುಗ್ರಹಿಸ್ತಾರೆ. ಈ ವಾಕ್ಯವನ್ನು ಕೇಳಿದಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಸಂದೇಶವನ್ನ ನಾವು ಮುಗಿಸೋಣ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ದೇವರೇ ಸ್ತೋತ್ರ. ಈ ಸಮಯದಲ್ಲಿ ದೇವರೇ, ಈ ವಾಕ್ಯವನ್ನು ಕೇಳಿದಂತ, ಈ ಸಂದೇಶವನ್ನು ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ನಿನ್ನ ಮಹಿಮೆಯಾದ ಶಕ್ತಿ ಇಳಿದು ಬರುವಂತೆ ದೇವರು ನಾನು ಪ್ರಾರ್ಥಿಸ್ತೇನೆ. ದೇವರೇ, ನೀನ ಮಕ್ಕಳನ್ನು ಮುಟ್ಟಪ್ಪ, ಅವರಿಗೆ ಬೇಕಾಗಿರುವಂತ ಎಲ್ಲ ಅಗತ್ಯಗಳನ್ನು ದೇವರು ನೀನು ಪೂರೈಸು. ನೀತಿಯ ಮಾರ್ಗದಲ್ಲಿ ನಡಿಬೇಕಾದ್ರೆ ಆ ನೀತಿಯ ಮಾರ್ಗಕ್ಕೆ ಕರ್ತನೆ ಮಾರ್ಗದರ್ಶಿ ಆಗಿರುವಂತ ಯೇಸು ಕ್ರಿಸ್ತನನ್ನು ನಂಬೋದಾದ್ರೆ ಮಾತ್ರವೇ ಆ ಪರಲೋಕ ಎಂಬ ಆ ದೇವರ ಮಾರ್ಗದಲ್ಲಿ ಸೇರ್ಲಿಕ್ಕಾಗ್ತದೆ. ಶಾಶ್ವತವಾದ ಮರಣ ಇಲ್ಲದಿರುವಂತ ಜೀವನವನ್ನ ಸಾಗಿಸ್ಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ನೀನೇ ಸತ್ಯವು ಮಾರ್ಗವು ಜೀವವು ಅಂತ ಹೇಳಿದ್ಯಾ ದೇವರ. ಹೌದು ಕರ್ತನೆ, ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಂದು ವ್ಯಕ್ತಿಗಳನ್ನ, ಪ್ರತಿಯೊಂದು ಕುಟುಂಬಗಳನ್ನ ದೇವರೇ ನೀನು ಮುಟ್ಟಪ್ಪ, ಅವರ ಅಗತ್ಯಗಳನ್ನು ಮುಟ್ಟಪ್ಪ, ಅವರ ಎಲ್ಲ ಕೊರತೆಗಳನ್ನು ನೀಗಿಸು, ಅವರನ್ನು ಬಲಪಡಿಸು, ಶಕ್ತಿಗರಿಸು. ನಿನ್ನ ನಾಮ ಒಂದೇ, ಮಹಿಮೆ ಒಂದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್.